ಇವತ್ ನಾವು ನೋಡ್ತಿರೋದು ಎಂತ ಅದ್ಭುತವಾಗಿರುವಂತ ಮೂವಿ ಅಂತಂದ್ರೆ ಹೇಗೆ ಒಂದು ಸಣ್ಣ ತಪ್ಪಿಗೆ ಒಂದೇ ಒಂದು ಸಣ್ಣ ವಿಷಯಕ್ಕೆ ಇಡೀ ಸಾಮ್ರಾಜ್ಯ ಬೆಂಕಿಲಿ ಬೆಂದೋಯ್ತು ಅನ್ನೋದನ್ನ ತೋರಿಸ್ತಾರೆ. ಹಾಗೆ ಇದೆಲ್ಲದರ ಮಧ್ಯ ಅಸಾಧಾರಣ ಶಕ್ತಿಯ ಹಾಗೆ ಅಸಾಧಾರಣ ಧೈರ್ಯ ಇರುವಂತ ಒಬ್ಬ ಸೈನಿಕನನ್ನು ಕೂಡ ನಮ್ಗೆ ತೋರಿಸ್ತಾರೆ. ಆ ಸೈನಿಕ ಅವನ ಜೀವನದಲ್ಲಿ ಏನೇನೆಲ್ಲ ಮಾಡ್ದ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ನಾವೆಲ್ಲರೂ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಟ್ರಾಯ್ ಅಂತ. ಕತೆ ಶುರುವಾಗೋದು ಗ್ರೀಸ್ ದೇಶದಲ್ಲಿ. ನಂತರ ನಮ್ಗೆ ಎರಡು ಸೈನ್ಯಗಳು ಯುದ್ಧ ಮಾಡೋದಕ್ಕೆ ಅಂತ ಯುದ್ಧ ಭೂಮಿಗೆ ಬರ್ತಿರೋದನ್ನ ತೋರಿಸ್ತಾರೆ. ಅದರಲ್ಲಿ ಒಂದು ಸೈನ್ಯದ ರಾಜನ ಹೆಸರು ಟ್ರೈಪೋಸ್ ಅಂತ, ಮತ್ತೊಂದು ಸೈನ್ಯದ ರಾಜನ ಹೆಸರು ಅಗೆಮೆನಾನ್ ಅಂತ. ಇವನು ಮೈಸಿನಿ ಅನ್ನೋ ಒಂದು ಸಾಮ್ರಾಜ್ಯದ ರಾಜ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಟ್ರೈಪೋಸ್ ನ ಸಾಮ್ರಾಜ್ಯಕ್ಕೆ ಅಗೆಮೆನಾನ್ ಯುದ್ಧ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಇದಾದ್ಮೇಲೆ ಅಗೆಮೆನಾನ್ ಟ್ರೈಪೋಸ್ ಗೆ ಹೇಳ್ತಾನೆ, ನಿನಗೆ ಯುದ್ಧ ಬೇಡ, ಶಾಂತಿಯುತವಾಗಿರ್ಬೇಕು ಅಂತಂದ್ರೆ ನಾನು ಯಾವಾಗ ಕರಿತನೋ ಆಗ ನೀನು ಹಾಗೆ ನಿನ್ನ ಆರ್ಮಿ ಬಂದು ನನ್ ಪರವಾಗಿ ಯುದ್ಧ ಮಾಡ್ಬೇಕು ಅಂತ. ಆದ್ರೆ ಟ್ರೈಪೋಸ್ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಿದ್ರೆ ಯುದ್ಧನ ಮಾಡ್ಲೇಬೇಕು ಅಂತ ಅಗೆಮೆನಾನ್ ಒಂದು ಐಡಿಯಾನ ಮಾಡಿ ಹೇಳ್ತಾನೆ, ಈ ಯುದ್ಧದಲ್ಲಿ ಎಲ್ಲಾ ಸೈನಿಕರು ಸಾಯೋದು ಬೇಡ, ಅದ್ರ ಬದಲಾಗಿ ನಿನ್ ಕಡೆಯಿಂದ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಬ್ಬ ಸೈನಿಕನ ಕರ್ಸು, ನನ್ನ ಕಡೆಯಿಂದ ನಾನೊಬ್ಬ ಸ್ಟ್ರಾಂಗ್ ಆಗಿರುವಂತ ಸೈನಿಕನನ್ನ ಕರೆಸ್ತೀನಿ. ಅವರಿಬ್ರಲ್ಲಿ ಯಾರು ಗೆಲ್ತಾರೋ ಅವರ ಸಾಮ್ರಾಜ್ಯ ಗೆದ್ದಂಗೆ. ನಂತರ ಸೋತಿರುವಂತ ರಾಜ ಗೆದ್ದಿರುವಂತ ರಾಜನ ಮಾತನ್ನ ಕೇಳಲೇಬೇಕು ಅಂತ. ಅದಕ್ಕೆ ಟ್ರೈಪೋಸ್ ಕೂಡ ಸರಿ ಅಂತ ಒಪ್ಕೊಂಡು ಇವನ ಕಡೆಯ ತುಂಬಾ ಸ್ಟ್ರಾಂಗ್ ಆಗಿರುವಂತ ಸೈನಿಕನನ್ನ ಕರೆಸ್ತಾನೆ. ಅದೇ ರೀತಿ ಅಗೆಮೆನಾನ್ ಕೂಡ ಇವನ ಸಾಮ್ರಾಜ್ಯದಲ್ಲಿರುವಂತ ಅಕಿಲಿಸ್ ಅನ್ನೋ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಬ್ಬ ಯೋಧನ್ನ ಯುದ್ಧ ಭೂಮಿಗೆ ಕರೆಸ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ರಾಜ ಆಗಿರುವಂತ ಅಗೆಮೆನಾನ್ ಹಾಗೆ ಅಕಿಲಿಸ್ಗೆ ಅಷ್ಟೊಂದು ಆಗ್ಬರೋದಿಲ್ಲ ಅಂತ. ಆದ್ರೆ ನಮ್ಮ ಸಾಮ್ರಾಜ್ಯದ ರಾಜ ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ ಅಕಿಲಿಸ್ ಇಲ್ಲಿ ಅಗೆಮೆನಾನ್ ನ ಪರವಾಗಿ ಯುದ್ಧ ಮಾಡೋದಕ್ಕೆ ಬಂದಿರೋದು. ನಂತರ ಈ ಎರಡು ಸೈನಿಕರ ಮಧ್ಯೆ ಯುದ್ಧ ಶುರು ಆಗ್ತಿದ್ದಂಗೆನೆ ಅಕಿಲಿಸ್ ಒಂದೇ ಒಂದು ಏಟ್ನಲ್ಲಿ ಇವನ ವಿರುದ್ಧ ನಿಂತಿದ್ದಂತ ಸೈನಿಕನ್ನ ಸಾಯಿಸ್ಬಿಡ್ತಾನೆ. ಅಷ್ಟೇ ಅಲ್ಲದೆ ಟ್ರೈಪೋಸ್ ನ ಕಡೆಯ ಇನ್ಯಾವ ಸೈನಿಕನಿಗೂ ಕೂಡ ಅಕಿಲಿಸ್ ನ ವಿರುದ್ಧ ಯುದ್ಧ ಮಾಡುವಂತ ಧೈರ್ಯ ಇರೋದಿಲ್ಲ. ಇದರಿಂದ ಟ್ರೈಪೋಸ್ ಗೆದ್ದಿರೋ ರಾಜನಾಗಿರುವಂತ ಅಗೆಮೆನಾನ್ ಮಾತನ್ನ ಕೇಳಲೇಬೇಕಾಗುತ್ತೆ. ನಂತರ ನಮ್ಗೆ ಸ್ಪಾರ್ಟಾ ಸಾಮ್ರಾಜ್ಯನ ತೋರಿಸ್ತಾರೆ. ಈ ಸಾಮ್ರಾಜ್ಯದ ರಾಜನ ಹೆಸರು ಮೆನೆಲಸ್ ಅಂತ. ಇವನ ಈ ಸಾಮ್ರಾಜ್ಯಕ್ಕೆ ಟ್ರಾಯ್ ಸಾಮ್ರಾಜ್ಯದ ರಾಜಕುಮಾರರಾಗಿರುವಂತ ಹೆಕ್ಟರ್ ಹಾಗೆ ಪ್ಯಾರಿಸ್ ಬಂದಿರ್ತಾರೆ. ಯಾಕೆ ಅಂತಂದ್ರೆ ಸ್ಪಾರ್ಟಾ ಹಾಗೆ ಟ್ರಾಯ್ ಸಾಮ್ರಾಜ್ಯಗಳ ಮಧ್ಯೆ ಯಾವುದೇ ತರದ ಜಗಳ ಇರಬಾರ್ದು, ಶಾಂತಿಯುತವಾಗಿರ್ಬೇಕು ಅಂತ. ಹೀಗೆ ಇವರೆಲ್ಲರೂ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ರಾಜಕುಮಾರ ಪ್ಯಾರಿಸ್ ಮೆನೆಲಸ್ ನ ಹೆಂಡತಿ ಆಗಿರುವಂತ ಹೆಲೆನ್ ನ ರೂಮ್ ಗೆ ಬರ್ತಾನೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವರಿಬ್ರು ಒಬ್ಬರನ್ನೊಬ್ರು ಇಷ್ಟಪಡ್ತಿರ್ತಾರೆ. ಈ ಕಡೆ ಇಷ್ಟೊತ್ತಿಗೆ ಪಾರ್ಟಿ ಎಲ್ಲ ಮುಗ್ದೋಗಿರುತ್ತೆ. ನಂತರ ಹೆಲೆನ್ ನ ರೂಮ್ ನಿಂದ ಪ್ಯಾರಿಸ್ ಹೊರಗಡೆ ಬರ್ತಿರೋದನ್ನ ನೋಡಿ ಇವನ ಅಣ್ಣ ಆಗಿರುವಂತ ಹೆಕ್ಟರ್ ಗೆ ಗೊತ್ತಾಗೋಗುತ್ತೆ ಇವನು ಹಾಗೆ ಹೆಲೆನ್ ಇಬ್ರು ಕೂಡ ಇಷ್ಟಪಡ್ತಿದ್ದಾರೆ ಅಂತ. ಆದ್ರಿಂದ ಹೆಕ್ಟರ್ ಇವನಿಗೆ ವಾರ್ನ್ ಮಾಡ್ತಾನೆ, ನೀನ್ ಮಾಡ್ತಿರುವಂತ ಕೆಲಸ ಸರಿಯಲ್ಲ, ನಾವ್ ಯಾವ ಕೆಲ್ಸಕ್ಕೆ ಬಂದಿದೀವಿ ಅದನ್ನ ಮಾತ್ರ ಮುಗಿಸ್ಕೊಂಡು ಹೋಗ್ಬೇಕು ಅಂತ. ನಂತರ ಮಾರನೇ ದಿನ ಹೆಕ್ಟರ್ ಹಾಗೆ ಪ್ಯಾರಿಸ್ ಇವರ ಜನರ ಜೊತೆ ಬೋಟ್ ನಲ್ಲಿ ಮತ್ತೆ ಇವರ ಸಾಮ್ರಾಜ್ಯ ಟ್ರಾಯ್ಗೆ ಹೋಗ್ತಿರ್ಬೇಕಾದ್ರೆ ಪ್ಯಾರಿಸ್ ಬಂದು ನಾನ್ ನಿನಗೆ ಏನೋ ತೋರಿಸ್ಬೇಕು ಅಂತ ಹೆಕ್ಟರ್ ನ ಕರ್ಕೊಂಡ್ ಬಂದು ಬೋಟ್ ನ ಒಳಗಡೆ ಇರುವಂತ ಹೆಲೆನ್ ನ ತೋರಿಸ್ತಾನೆ. ಅದೇ ಸಮಯಕ್ಕೆ ಈ ಕಡೆ ಮೆನೆಲಸ್ಗೆ ಗೊತ್ತಾಗೋಗುತ್ತೆ ಪ್ಯಾರಿಸ್ ಇವನ ಹೆಂಡತಿ ಆಗಿರುವಂತ ಹೆಲೆನ್ ನ ಕರ್ಕೊಂಡು ಹೊಟ್ಟೋಗಿದ್ದಾನೆ ಅಂತ. ಆದ್ರಿಂದ ಹೆಕ್ಟರ್ ತುಂಬಾ ಶಾಕ್ ಆಗಿ ಪ್ಯಾರಿಸ್ಗೆ ಬೈತಿರ್ತಾನೆ, ನಾವಿಲ್ಲಿಗೆ ಶಾಂತಿನ ಕಾಪಾಡ್ಬೇಕು ಅಂತ ಬಂದಿದ್ದು, ಆದ್ರೆ ನೀನ್ ನೋಡಿದ್ರೆ ಯುದ್ಧ ಆಗೋ ರೀತಿ ಮಾಡ್ಬಿಟ್ಟಿದ್ಯಾ ಅಂತ. ಆದ್ರೆ ಏನೇ ಆದ್ರೂ ಪ್ಯಾರಿಸ್ ಮಾತ್ರ ಹೆಲೆನ್ ನ ಮತ್ತೆ ಕಳ್ಸೋದಕ್ಕೆ ರೆಡಿ ಆಗಿರೋದಿಲ್ಲ. ಈ ಕಡೆ ಮೆನೆಲಸ್ ಇವನ ಅಣ್ಣ ಆಗಿರುವಂತ ಅಗೆಮೆನಾನ್ ಹತ್ರ ಬಂದು ಹೇಳ್ತಾನೆ, ಟ್ರಾಯ್ನ ಸಾಮ್ರಾಜ್ಯದವರು ಶಾಂತಿನ ಕಾಪಾಡುವಂತ ನೆಪದಲ್ಲಿ ನಮ್ಮ ಸಾಮ್ರಾಜ್ಯಕ್ಕೆ ಬಂದು ನನ್ನ ಹೆಂಡತಿ ಆಗಿರುವಂತ ಹೆಲೆನ್ ನ ಕರ್ಕೊಂಡು ಹೊಟ್ಟೋಗಿದ್ದಾರೆ, ಯುದ್ಧ ಮಾಡಾದ್ರೂ ಪರವಾಗಿಲ್ಲ ಅವಳನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು ಅಂತ. ಅಗೆಮೆನಾನ್ಗೂ ಕೂಡ ಇದೇ ಬೇಕಾಗಿದ್ದು, ಅದಕ್ಕೆ ಸರಿ ಅಂತ ಒಪ್ಕೋತಾನೆ. ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಅಗೆಮೆನಾನ್ ಗ್ರೀಸ್ ನ ದೇಶದಲ್ಲಿರುವಂತ ಎಲ್ಲಾ ಸಾಮ್ರಾಜ್ಯಗಳನ್ನ ಸೋಲ್ಸಿ ತನ್ನ ವಶಕ್ಕೆ ತಗೊಂಡು ಇಡೀ ಗ್ರೀಸ್ ದೇಶಕ್ಕೆ ರಾಜನಾಗ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದೇ ರೀತಿ ಈಗಾಗ್ಲೇ ನಾವು ಮೂವಿಯ ಮೊದಲಲ್ಲಿ ನೋಡ್ದಂಗೆ ಎಷ್ಟೋ ಸಾಮ್ರಾಜ್ಯಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರುವಂತ ಸೈನ್ಯಗಳನ್ನ ತನ್ನ ವಶಕ್ಕೆ ತಗೋಬಿಟ್ಟಿರ್ತಾನೆ. ಈಗ ಹೆಲೆನ್ ನ ವಾಪಸ್ ಕರ್ಕೊಂಡ್ ಬರುವಂತ ನೆಪದಲ್ಲಿ ಟ್ರಾಯ್ನ ಸಾಮ್ರಾಜ್ಯದ ಮೇಲೂ ಕೂಡ ದಾಳಿ ಮಾಡಿ ಆ ಸಾಮ್ರಾಜ್ಯನು ಕೂಡ ತನ್ನ ವಶಕ್ಕೆ ತಗೋಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಈ ಟ್ರಾಯ್ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಅವರು ಸಾಮ್ರಾಜ್ಯದ ಸುತ್ತ ತುಂಬಾ ಸ್ಟ್ರಾಂಗ್ ಆಗಿರುವಂತ ದೊಡ್ಡ ದೊಡ್ಡ ಗೋಡೆಗಳನ್ನ ಕಟ್ಕೊಂಡಿರ್ತಾರೆ. ಅದಕ್ಕೆ ಇವನು ಕೂಡ ನಾನು ಇದುವರೆಗೂ ಗೆದ್ದಿರುವಂತ ಎಲ್ಲಾ ಸೈನ್ಯನು ಕರ್ಕೊಂಡೋಗಿ ಯುದ್ಧ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಹಾಗೆ ಅಗೆಮೆನಾನ್ನ ಮಂತ್ರಿ ಹೇಳ್ತಾನೆ, ನಮ್ಗೆ ಅಕಿಲಿಸ್ ನ ಸಹಾಯ ಕೂಡ ಬೇಕು ಅಂತ. ಆದ್ರೆ ಅಕಿಲಿಸ್ ರಾಜನ ಮಾತನ್ನ ಕೇಳೋದಿಲ್ಲ, ಅವನು ಯಾರ ಮಾತನ್ನ ಕೇಳ್ತಾನೆ ಅನ್ನೋದು ಮಂತ್ರಿಗೆ ಗೊತ್ತಿರುತ್ತೆ. ಆದ್ರಿಂದ ಮಂತ್ರಿ ಇಬ್ರು ಸೈನಿಕರನ್ನ ಒಡಿಸಿ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಕಳಿಸ್ತಾರೆ. ಯಾಕೆ ಅಂತಂದ್ರೆ ಇವನು ಅಕಿಲಿಸ್ ನ ತುಂಬಾ ಕ್ಲೋಸ್
ಕ್ಲೋಸ್ ಫ್ರೆಂಡ್ ಅಂತ. ಅದಕ್ಕೆ ಒಡಿಸಿ ಅಕಿಲಿಸ್ ಹತ್ರ ಮಾತಾಡೋದಕ್ಕೆ ಅಂತ ಬಂದಾಗ ನಮ್ಗೆ ತೋರಿಸ್ತಾರೆ. ಅಕಿಲಿಸ್ ಇವನ ತಮ್ಮ ಆಗಿರುವಂತ ಪೆಟ್ರೋಕ್ಯುಲಸ್ ನ ಜೊತೆ ಯುದ್ಧದ ಅಭ್ಯಾಸ ಮಾಡ್ತಿರ್ತಾನೆ. ನಂತರ ಒಡಿಸಿ ಇವನಿಗೆ ಹೇಳ್ತಾನೆ, ನೀನು ರಾಜನಿಗೋಸ್ಕರ ಅಲ್ಲ, ನನಗೋಸ್ಕರ ಹಾಗೆ ನಮ್ಮ ಸಾಮ್ರಾಜ್ಯದಲ್ಲಿರುವಂತ ಸೈನಿಕರಿಗೋಸ್ಕರ ನಮ್ ಜೊತೆ ಯುದ್ಧ ಮಾಡ್ಲೇಬೇಕು ಅಂತ. ಅದಕ್ಕೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಅಕಿಲಿಸ್ ಇವನ ತಾಯಿ ಆಗಿರುವಂತ ತೇಟಿಸ್ ಹತ್ರ ಬಂದು ಕೇಳ್ತಾನೆ, ನಿಮ್ಗೇನ್ ಅನ್ಸುತ್ತೆ, ನಾನು ಈ ಯುದ್ಧನ ಮಾಡೋದಕ್ಕೆ ಅಗೆನನ್ನ ಜೊತೆ ಟ್ರಾಯ್ ಸಾಮ್ರಾಜ್ಯಕ್ಕೆ ಹೋಗ್ಬೇಕಾ ಅಂತ. ಅದಕ್ಕೆ ಇವನ ತಾಯಿ ಕೂಡ ಹೇಳ್ತಾರೆ, ಹೌದು ನೀನ್ ಹೋಗ್ಬೇಕು, ಈ ಯುದ್ಧದಲ್ಲಿ ನಿನ್ಗೆ ಜಯ ಸಿಗುತ್ತೆ, ಹಾಗೆ ಈ ಪ್ರಪಂಚ ನಿನ್ನನ್ನ ಕೊನೆವರೆಗೂ ನೆನ್ಪಿಟ್ಕೊಂಡಿರುತ್ತೆ ಅಂತ. ಆದ್ರಿಂದ ನಂತರ ನಮ್ಗೆ ತೋರಿಸ್ತಾರೆ, ಅಗೆನನ್ನ ಒಂದು ದೊಡ್ಡ ಸೈನ್ಯ ಟ್ರಾಯ್ನ ಸಾಮ್ರಾಜ್ಯದ ಕಡೆಗೆ ಹೋಗ್ತಿರ್ಬೇಕಾದ್ರೆ ಈ ಸೈನ್ಯದಲ್ಲಿ ಅಕಿಲಿಸ್ ಆಗಿ ಇವನ ಟೀಮ್ ನವರು ಕೂಡ ಇರ್ತಾರೆ. ಈ ಕಡೆ ಹೆಕ್ಟರ್ ಹಾಗೆ ಪ್ಯಾರಿಸ್ ಹೆಲೆನ್ನ ಕರ್ಕೊಂಡು ಇವರ ಸಾಮ್ರಾಜ್ಯ ಆಗಿರುವಂತ ಟ್ರಾಯ್ಗೆ ಬಂದು ತಲುಪ್ತಾರೆ. ಆಗ ಇಲ್ಲಿ ನಮ್ಗೆ ಟ್ರಾಯ್ನ ರಾಜ ಹಾಗೆ ಹೆಕ್ಟರ್ ಮತ್ತೆ ಪ್ಯಾರಿಸ್ ನ ತಂದೆ ಆಗಿರುವಂತ ಪ್ರಿಯಾಮ್ನ ತೋರಿಸ್ತಾರೆ. ಇವರು ಪ್ಯಾರಿಸ್ ನ ಜೊತೆ ಬಂದಿರುವಂತ ಹೆಲೆನ್ ನೋಡಿ, ಸರಿ ಆಯ್ತು, ಇನ್ಮೇಲಿಂದ ಈ ಹುಡುಗಿ ನಮ್ ಜೊತೆನೆ ಇರ್ಬೋದು ಅಂತ ಒಪ್ಕೋತಾರೆ. ನಂತರ ನಮ್ಗೆ ಹೆಕ್ಟರ್ ನ ಹೆಂಡತಿ ಆಗಿರುವಂತ ಆಂಡ್ರೋಮೆಕಿ ಹಾಗೆ ಇವರಿಬ್ಬರ ಮಗುನು ಕೂಡ ತೋರಿಸ್ತಾರೆ. ಇಷ್ಟೇ ಅಲ್ಲದೆ ಹೆಕ್ಟರ್ ಹಾಗೆ ಪ್ಯಾರಿಸ್ಗೆ ಒಬ್ಳು ತಂಗಿ ಕೂಡ ಇರ್ತಾಳೆ. ಇವಳ ಹೆಸರು ಬ್ರಿಸೈಸ್ ಅಂತ. ನಂತರ ಪ್ರಿಯಂ ಹಾಗೆ ಹೆಕ್ಟರ್ ಮಾತಾಡ್ತಿರ್ಬೇಕಾದ್ರೆ ಇವರ ಮಾತಿಂದನೇ ನಮ್ಗೆ ಗೊತ್ತಾಗುತ್ತೆ ಹೆಲೆನ್ ಇವ್ರ ಜೊತೆ ಬಂದಿರೋದ್ರಿಂದ ಮೆನೆಲಾಸ್ ಅವನ ಅಣ್ಣ ಆಗಿರುವಂತ ಅಗೋನನ್ನ ಕರ್ಕೊಂಡು ಯುದ್ಧಕ್ಕೋಸ್ಕರ ಬಂದೇ ಬರ್ತಾನೆ ಅಂತ ಇವ್ರಿಗೆ ಗೊತ್ತಿದೆ. ಆದ್ರಿಂದ ಮಾರನೇ ದಿನ ಟ್ರಾಯ್ ಸಾಮ್ರಾಜ್ಯದ ಸೈನಿಕರು ಅಗೋನನ್ ಹಾಗೆ ಅವನ ಸೈನ್ಯ ಬರ್ತಿದ್ದಂಗೆನೆ ಅವರ ಜೊತೆ ಯುದ್ಧ ಮಾಡೋದಕ್ಕೆ ಅಂತ ಸಮುದ್ರದ ದಡದಲ್ಲಿ ಯುದ್ಧ ಮಾಡೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೊತಿರ್ತಾರೆ. ಹಾಗೆ ಇದೇ ಸಮುದ್ರದ ದಡದಲ್ಲಿರುವಂತ ಒಂದು ದೇವಸ್ಥಾನಕ್ಕೆ ಬ್ರಿಸೈಸ್ ಬಂದಿರ್ತಾಳೆ. ನಂತರ ಅಗೋನನ್ ಹಾಗೆ ಮೆನೆಲಾಸ್ ಅವರ ಸೈನ್ಯನ ಕರ್ಕೊಂಡು ಈ ಕಡೆಗೆ ಬರ್ತಿರೋದು ಹೆಕ್ಟರ್ಗೆ ಗೊತ್ತಾಗುತ್ತೆ. ಈ ಜಾಗದಲ್ಲಿ ಈಗ ಯುದ್ಧ ನಡೆಯುತ್ತೆ ಅಂತ ಗೊತ್ತಾಗಿ ಟ್ರಾಯ್ನ ಸಾಮ್ರಾಜ್ಯದ ಜನರೆಲ್ಲರೂ ತುಂಬಾನೇ ಗಾಬರಿ ಆಗ್ಬಿಟ್ಟಿರ್ತಾರೆ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ತೋರಿಸ್ತಾರೆ, ಅಗೋನನ್ನ ಸೈನ್ಯ ಟ್ರಾಯ್ನ ಸಾಮ್ರಾಜ್ಯದ ಕಡೆಗೆ ಬರ್ತಿರ್ಬೇಕಾದ್ರೆ ಎಲ್ಲರಿಗಿಂತ ಮುಂಚೆ ಅಕಿಲಿಸ್ ಹಾಗೆ ಇವನ ಟೀಮ್ ನವರು ಮುಂದೆ ಬರ್ತಿರ್ತಾರೆ. ನಂತರ ಅಕಿಲಿಸ್ ಇವನ ತಮ್ಮ ಆಗಿರುವಂತ ಪೆಟ್ರೋಕ್ಯುಲಸ್ ನ ಕರೆದು ಹೇಳ್ತಾನೆ, ನೀನು ಯುದ್ಧ ಮಾಡೋ ಹಾಗಿಲ್ಲ, ಸೇಫ್ ಆಗಿರುವಂತ ಜಾಗದಲ್ಲಿ ಇರಬೇಕು ಅಂತ. ಈ ಕಡೆ ಹೆಕ್ಟರ್ ಅರಮನೆ ಹತ್ರ ಇವನ ಸೈನ್ಯನ ರೆಡಿ ಮಾಡ್ತಿರ್ತಾನೆ ಅವ್ರ ಜೊತೆ ಫೈಟ್ ಮಾಡೋದಕ್ಕೆ ಅಂತ. ಅದೇ ಸಮಯಕ್ಕೆ ಈ ಕಡೆ ಅಕಿಲಿಸ್ ಹಾಗೆ ಇವನ ಟೀಮ್ ನವರು ಮೊದಲು ದಡಕ್ಕೆ ಬಂದು ತಲುಪಿ ಇಲ್ಲಿದ್ದಂತ ಟ್ರಾಯ್ನ ಸಾಮ್ರಾಜ್ಯದ ಸೈನಿಕರ ಜೊತೆ ಯಾವ ರೀತಿ ಫೈಟ್ ಅನ್ನ ಮಾಡ್ತಾರೆ ಅಂತಂದ್ರೆ ಅವರೆಲ್ಲರನ್ನು ಸಾಯಿಸ್ಬಿಡ್ತಾರೆ. ಯಾಕೆಂತಂದ್ರೆ ಅಕಿಲಿಸ್ ಹಾಗೆ ಅವನ ಟೀಮ್ ನವರು ಅಷ್ಟು ಸ್ಟ್ರಾಂಗ್ ಆಗಿರ್ತಾರೆ, ಯುದ್ಧ ಮಾಡೋದ್ರಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ ಗಳಾಗಿರ್ತಾರೆ. ನಂತರ ಇದೇ ದಡದಲ್ಲಿದ್ದಂತ ದೇವಸ್ಥಾನ ಲೂಟಿ ಮಾಡೋದಕ್ಕೆ ಅಕಿಲಿಸ್ ಇವನ ಜನರಿಗೆ ಹೇಳ್ತಾನೆ. ಅಷ್ಟೊತ್ತಿಗೆ ಹೆಕ್ಟರ್ ಕೂಡ ಇವನು ರೆಡಿ ಮಾಡಿರುವಂತ ಸೈನಿಕರನ್ನ ಕರ್ಕೊಂಡು ಅಕಿಲಿಸ್ ನ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಯಾವಾಗ ಇವನು ಹಾಗೆ ಇವನ ಸೈನಿಕರು ದೇವಸ್ಥಾನದ ಒಳಗಡೆ ಎಂಟರ್ ಆಗ್ತಾರೋ ಅಕಿಲಿಸ್ ನ ಟೀಮ್ ನವರು ಹೆಕ್ಟರ್ ನ ಸೈನಿಕರನ್ನೆಲ್ಲ ಸಾಯಿಸ್ಬಿಡ್ತಾರೆ. ನಂತರ ಅಕಿಲಿಸ್ ಹೆಕ್ಟರ್ ಗೆ ಹೇಳ್ತಾ ಹೋಗ್ತಾನೆ, ನನ್ ಜೊತೆ ಒಬ್ನೇ ಫೈಟ್ ಮಾಡೋದಕ್ಕೆ ಬಂದಿದ್ಯಾ ಅಂತಂದ್ರೆ ನಿನ್ ಧೈರ್ಯನ ಮೆಚ್ಚಬೇಕು, ಆದ್ರೆ ನಾವಿಬ್ರು ಫೈಟ್ ಮಾಡ್ಬೇಕಾಗಿರುವಂತ ಜಾಗ ಇದಲ್ಲ, ನಾವಿಬ್ರು ಫೈಟ್ ಮಾಡ್ಬೇಕಾಗಿರೋದು ಯುದ್ಧದಲ್ಲಿ. ಈ ಯುದ್ಧನ ಜನರು ಸಾವಿರಾರು ವರ್ಷದವರೆಗೂ ನೆನ್ಪಿಟ್ಕೊಂಡಿರ್ತಾರೆ ಅಂತ ಹೇಳಿ ಹೆಕ್ಟರ್ಗೆ ಏನು ಮಾಡ್ದೆ ಅಲ್ಲಿಂದ ಕಳಿಸ್ಕೊಡ್ತಾನೆ. ನಂತರ ಅಗೋನನ್ ಹಾಗೆ ಅವನ ಸೈನಿಕರು ಕೂಡ ಟ್ರಾಯ್ ಸಾಮ್ರಾಜ್ಯದ ದಡಕ್ಕೆ ಬಂದು ತಲುಪ್ತಾರೆ. ಎಲ್ಲರೂ ಅಕಿಲಿಸ್ಗೆ ಜೈಕರ್ ಆಗ್ತಿರ್ತಾರೆ. ಆದ್ರೆ ಇದು ರಾಜನಾಗಿರುವಂತ ಅಗೋನನ್ಗೆ ಇಷ್ಟ ಇರೋದಿಲ್ಲ. ಈ ಕಡೆ ಅಕಿಲಿಸ್ ನ ಟೀಮ್ ನವರು ಆ ದೇವಸ್ಥಾನದಲ್ಲಿ ಸಿಕ್ಕಿದಂತ ಬ್ರಿಸೈಸ್ ನು ಕೂಡ ಬಂಧಿಸಿಟ್ಟಿರ್ತಾರೆ. ಆದ್ರೆ ಅಕಿಲಿಸ್ ಮಾತ್ರ ಇವಳ ಕೈಗೆ ಕಟ್ಟಿರುವಂತ ಕಟ್ಟನ್ನ ಬಿಚ್ಚಿ ನೀನ್ ಇಲ್ಲಿ ಸೇಫ್ ಆಗಿರ್ತೀಯ ಅಂತ ಹೇಳ್ತಾನೆ. ನಂತರ ರಾಜನಾಗಿರುವಂತ ಅಗೋನನ್ ಎಲ್ಲರನ್ನು ಕರೆಸಿ ಹೇಗೆ ಯುದ್ಧನ ಮಾಡ್ಬೇಕು, ಟ್ರಾಯ್ ಸಾಮ್ರಾಜ್ಯನ ಹೇಗೆ ಗೆಲ್ಬೇಕು ಅಂತ ಹೇಳ್ತಿರ್ತಾನೆ. ಇದಾದ್ಮೇಲೆ ಎಲ್ಲರನ್ನು ಕಳಿಸಿ ಅಕಿಲಿಸ್ಗೆ ಬೈಯೋದಕ್ಕೆ ಶುರು ಮಾಡ್ತಾನೆ. ಈ ಯುದ್ಧ ಆದ್ಮೇಲೂ ಕೂಡ ನೀನ್ ಸಾಯ್ಲಿಲ್ಲ ಅಂತಂದ್ರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ ಅಂತ. ಯಾಕೆಂತಂದ್ರೆ ಅಕಿಲಿಸ್ ನ ಕಂಡ್ರೆ ಇವನಿಗೆ ಸ್ವಲ್ಪ ಜಲಸ್. ಆದ್ರೆ ಅಕಿಲಿಸ್ ಮಾತ್ರ ಅವ್ನ ಮಾತಿಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ತಿರೋದಿಲ್ಲ. ಯಾಕೆಂತಂದ್ರೆ ಅದು ಇವನ ಕೈಲಿ ಸಾಧ್ಯ ಆಗೋದಿಲ್ಲ ಅಂತ ಇವನಿಗೆ ಗೊತ್ತು. ಅದೇ ಸಮಯಕ್ಕೆ ಅಕಿಲಿಸ್ ಸೇಫ್ ಆಗಿ ಇಟ್ಟಿದ್ದಂತ ಬ್ರಿಸೈಸ್ ನ ಕರ್ಕೊಂಡ್ ಬಂದು ಹೇಳ್ತಾನೆ, ಇನ್ಮೇಲಿಂದ ಇವಳು ನನ್ ಜೊತೆನೆ ಇರ್ತಾಳೆ ಅಂತ. ಇದರಿಂದ ಇವನು ಅಗೋನನ್ನ ಸಾಯಿಸೋದಕ್ಕೆ ನೋಡ್ತಿರ್ಬೇಕಾದ್ರೆ ಆಗ ಬ್ರಿಸೈಸ್ ಹೇಳ್ತಾಳೆ, ಈಗಾಗ್ಲೇ ತುಂಬಾ ಜನ ಸತ್ತೋಗಿದ್ದಾರೆ, ನನ್ನಿಂದ ಇನ್ಯಾರು ಸಾಯೋದು ನನಗೆ ಇಷ್ಟ ಇಲ್ಲ ಅಂತ. ಆದ್ರಿಂದ ಅಕಿಲಿಸ್ ನಾನ್ ಮಾತ್ರ ನಿನ್ನ ಬಿಡೋದಿಲ್ಲ, ಸಾಯಿಸ್ತೀನಿ ಅಂತ ಅಗೋನನ್ಗೆ ಹೇಳಿ ಅಲ್ಲಿಂದ ಹೊಟ್ಟೋಗ್ತಾನೆ. ಈ ಕಡೆ ಟ್ರಾಯ್ ಸಾಮ್ರಾಜ್ಯದಲ್ಲಿ ಅಕಿಲಿಸ್ ಹಾಗೆ ಅವನ ಟೀಮ್ ನವರ ಕೈಯಿಂದ ಸತ್ತಂತ ಸೈನಿಕರಿಗೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ನಂತರ ರಾಜನಾಗಿರುವಂತ ಪ್ರಿಯಂ ಎಲ್ಲರ ಜೊತೆ ಕುಂತ್ಕೊಂಡು ಯುದ್ಧದ ಬಗ್ಗೆ ಡಿಸ್ಕಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಪ್ಯಾರಿಸ್ ಹೇಳ್ತಾನೆ, ಈ ಯುದ್ಧ ನಡೀತಿರೋದು ನನ್ನಿಂದ ಯಾರು ಕೂಡ ಸಾಯೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಮ್ಮ ಸೈನ್ಯದಿಂದ ನಾನು ಹಾಗೆ ಅಗೋನನ್ನ ಸೈನ್ಯದಿಂದ ಯಾರಾದ್ರೂ ಒಬ್ಬ ಇಬ್ರು ಮಾತ್ರ ಫೈಟ್ ಮಾಡ್ತೀವಿ, ಇದರಿಂದ ಜಾಸ್ತಿ ಯಾರು ಸಾಯೋದಿಲ್ಲ. ಹಾಗೆ ನನ್ನ ಯುದ್ಧನ ನಾನೇ ಮಾಡ್ದಂಗ ಆಗುತ್ತೆ ಅಂತ. ಅದಕ್ಕೆ ಯಾರಿಗೂ ಇಷ್ಟ ಇಲ್ಲ ಅಂದ್ರೂ ಕೂಡ ಇನ್ನೇನ್ ಮಾಡೋದು ಅಂತ ಸರಿ ಅಂತ ಒಪ್ಕೋತಾರೆ. ಇದಾದ್ಮೇಲೆ ರಾಜ ಪ್ರಿಯಂ ಇವರ ವಂಶದ ತುಂಬಾ ಪವಿತ್ರವಾಗಿರುವಂತ ಒಂದು ಕತ್ತಿನವನಿಗೆ ಕೊಡ್ತಾರೆ ಯುದ್ಧ ಮಾಡೋದಕ್ಕೆ ಅಂತ. ಈ ಕಡೆ ಹೆಲೆನ್ ಮತ್ತೆ ಮೆನೆಲಾಸ್ ಹತ್ರ ಹೋಗ್ತಿರ್ತಾಳೆ, ನನ್ನಿಂದ ಈ ಯುದ್ಧ ನಡೆಯೋದ್ ಬೇಡ, ಯಾರು ಕೂಡ ಸಾಯ್ಬಾರ್ದು ಅಂತ. ಆಗ ಹೆಕ್ಟರ್ ಇವಳಿಗೆ ಅರ್ಥ ಮಾಡಿಸ್ತಾನೆ, ಅದಕ್ಕೆಲ್ಲ ಈಗ ತುಂಬಾ ಲೇಟ್ ಆಗೋಗಿದೆ, ಯುದ್ಧ ನಡೆಯುತ್ತೆ, ನಾವು ಅದ್ರಲ್ಲಿ ಗೆಲ್ತೀವಿ, ನೀನೇನು ಯೋಚನೆ ಮಾಡಬೇಡ ಅಂತ. ಅದೇ ಸಮಯಕ್ಕೆ ಈ ಕಡೆ ಅಕಿಲಿಸ್ ಇವನ ಟೀಮ್ ನವರಿಗೆ ಹೇಳ್ತಾನೆ, ಆ ರಾಜ ಅಗೋನನ್ ಬಂದು ನಮ್ಮ ಕಾಲನ್ನ ಹಿಡ್ಕೊಂಡು ಬೇಡ್ಕೊಳ್ಳೋವರೆಗೂ ನಾವು ಯುದ್ಧಕ್ಕೆ ಹೋಗ್ಬಾರ್ದು ಅಂತ. ಮಾರನೇ ದಿನ ಹೆಕ್ಟರ್ ಹಾಗೆ ಪ್ಯಾರಿಸ್ ಇವರ ಎಲ್ಲಾ ಸೈನಿಕರನ್ನ ಕರ್ಕೊಂಡು ಬಂದು ಯುದ್ಧಕ್ಕೋಸ್ಕರ ರೆಡಿ
ಆಗಿ ಅಗೋನನ್ ಹಾಗೆ ಮೆನೆಲಸ್ಗೋಸ್ಕರ ಕಾಯ್ತಿರ್ತಾರೆ. ಆಗ ನೋಡಿದ್ರೆ ಅಗೋನನ್ನ ಸೈನ್ಯದಲ್ಲಿ 50,000 ಸೈನಿಕರು ಬರ್ತಿರ್ತಾರೆ. ಅವರೆಲ್ಲರನ್ನು ನೋಡಿ ಒಂದು ಕ್ಷಣ ಇವರೆಲ್ಲರೂ ಗಾಬರಿ ಆಗೋದಂತೂ ಸುಳ್ಳಲ್ಲ. ನಂತರ ಅಗೋನನ್ ಹಾಗೆ ಮೆನೆಲಸ್ ಬಂದು ಇವರಿಬ್ರಿಗೂ ಹೇಳ್ತಾರೆ, ಈಗ ನಿಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು, ನಮ್ಮ ಮೇಲೆ ಯುದ್ಧ ಮಾಡಿ ಗೆಲ್ಬೇಕು, ಇಲ್ಲ ಅಂತಂದ್ರೆ ನಿಮ್ಮ ಸೋಲನ್ನ ಒಪ್ಕೊಂಡು ಹೆಲೆನ್ನ ನಮ್ ಜೊತೆ ಕಳಿಸ್ಕೊಡಿ. ಹಾಗೆ ನಾನು ಯಾವಾಗ ಹೇಳ್ತೀನೋ ಆವಾಗ ನಮ್ ಪರವಾಗಿ ಬಂದು ನೀವು ಯುದ್ಧನ ಮಾಡ್ಬೇಕು ಅಂತ. ಆದ್ರೆ ಅದಕ್ಕೆ ಹೆಕ್ಟರ್ ಹಾಗೆ ಪ್ಯಾರಿಸ್ ಮಾತ್ರ ಒಪ್ಕೊಳ್ಳೋದಿಲ್ಲ. ಹಾಗಿದ್ರೆ ಯುದ್ಧನ ಮಾಡ್ಲೇಬೇಕು ಅಂತಂದಾಗ ಪ್ಯಾರಿಸ್ ಹೇಳ್ತಾನೆ, ಇದ್ರಲ್ಲಿ ಎಲ್ಲಾ ಸೈನಿಕರು ಸಾಯೋದ್ ಬೇಡ, ನಮ್ಮ ಸೈನ್ಯದಿಂದ ನಾನ್ ಬರ್ತೀನಿ, ನಿಮ್ಮ ಸೈನ್ಯದಿಂದ ಯಾರಾದ್ರೂ ಒಬ್ರನ್ ಕಳ್ಸಿ, ನಮ್ಮಿಬ್ರಲ್ಲಿ ಯಾರು ಗೆಲ್ತಾರೋ ಅವರೇ ಈ ಯುದ್ಧನ ಗೆದ್ದಂಗೆ ಅಂತ. ಅದಕ್ಕೆ ಅಗೋನನ್ ಕೂಡ ಸ್ವಲ್ಪ ಯೋಚನೆ ಮಾಡಿ ಸರಿ ಅಂತ ಒಪ್ಕೊಂಡು ಇವನ ಸೈನ್ಯದಿಂದ ಮೆನೆಲಸ್ನೇ ಕಳಿಸ್ತಾನೆ. ಇದರಿಂದ ಪ್ಯಾರಿಸ್ ಹಾಗೆ ಮೆನೆಲಸ್ ನ ಮಧ್ಯೆ ಒಂದು ಫೈಟ್ ಶುರು ಆಗುತ್ತೆ. ಯಾವಾಗ ಇವರಿಬ್ರು ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೋ ನಮ್ಗೆ ಆರಾಮಾಗಿ ಗೊತ್ತಾಗೋಗುತ್ತೆ ಪ್ಯಾರಿಸ್ಗೆ ಯಾವುದೇ ತರದ ಯುದ್ಧ ಕಲೆಗಳು ಸರಿಯಾಗಿ ಗೊತ್ತಿಲ್ಲ ಅಂತ. ಯಾಕೆಂತಂದ್ರೆ ಅವ್ನ ಕೈಲಿ ಸರಿಯಾಗಿ ಫೈಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಇದರಿಂದ ಇವನು ಮೆನೆಲಸ್ ನ ಕೈಲಿ ಚೆನ್ನಾಗಿ ಓಡಿಸ್ಕೊತಿರ್ತಾನೆ. ಇನ್ನೇನು ಇವನು ಪ್ಯಾರಿಸ್ ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಹೆಕ್ಟರ್ ಪ್ಯಾರಿಸ್ ನ ಕಾಪಾಡೋದಕ್ಕೆ ಮೆನೆಲಸ್ ಗೆ ಚುಚ್ಚಿ ಸಾಯಿಸ್ಬಿಡ್ತಾನೆ. ಹೆಕ್ಟರ್ ಯುದ್ಧದ ರೂಲ್ಸ್ ಅನ್ನು ಮುರಿದಿದ್ರಿಂದ ಅಗೋನನ್ನ ಸಂಪೂರ್ಣ ಆರ್ಮಿ ಟ್ರಾಯ್ನ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ. ಇದರಿಂದ 2 ಆರ್ಮಿಗಳ ಮಧ್ಯೆ ಒಂದು ದೊಡ್ಡ ಭಯಂಕರವಾಗಿರುವಂತ ಫೈಟೇ ಶುರುವಾಗೋಗುತ್ತೆ. ಹೆಕ್ಟರ್ ನ ಸೈನ್ಯದವರು ಕೂಡ ಏನು ಕಮ್ಮಿ ಆಗಿರೋದಿಲ್ಲ. ಬಿಲ್ಲು ಬಾಣಗಳಿಂದ ಅಟ್ಯಾಕ್ ಮಾಡಿ ಅಗೋನನ್ನ ಸಾವಿರಾರು ಜನರನ್ನ ಸಾಯಿಸ್ಬಿಡ್ತಾರೆ. ಅದೇ ರೀತಿ ಹೆಕ್ಟರ್ ಕೂಡ ಯುದ್ಧ ಭೂಮಿಗೆ ಇಳಿದು ತುಂಬಾ ಭಯಂಕರವಾಗಿ ಫೈಟ್ ಅನ್ನ ಮಾಡ್ತಿರ್ತಾನೆ. ಹೀಗೆ ಹೆಕ್ಟರ್ ನ ಸೈನ್ಯದವರು ಒಳ್ಳೆ ಸ್ಟ್ರಾಟಜಿನ ಯೂಸ್ ಮಾಡಿ ಯುದ್ಧ ಮಾಡಿದ್ರಿಂದ ಅಗೋನನ್ ಹಾಗೆ ಅವನ ಆರ್ಮಿಯವರು ಹೆದರುಕೊಂಡು ಇವರ ಜೀವನ ಉಳಿಸ್ಕೊಳ್ಳೋದಕ್ಕೆ ಅಂತ ಇವತ್ತು ಯುದ್ಧ ಸಾಕು ಅಂತ ಅಲ್ಲಿಂದ ಓಡ್ ಬಂದ್ಬಿಡ್ತಾರೆ. ನಂತರ ಅಗೋನನ್ನ ಜನರು ಯುದ್ಧದಲ್ಲಿ ಸತ್ತಿರುವಂತ ಸೈನಿಕರ ಡೆಡ್ ಬಾಡಿಗಳನ್ನ ತಗೊಂಡ್ ಬಂದು ಅವರೆಲ್ಲರಿಗೂ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ನಂತರ ಒಡಿಸೆ ಬಂದು ರಾಜ ಆಗಿರುವಂತ ಅಗೋನನ್ಗೆ ಹೇಳ್ತಾನೆ, ನೀವು ಅಕಿಲಿಯಸ್ ನ ಜೊತೆ ಮಾಡ್ಕೊಂಡಿರುವಂತ ಶತ್ರುತ್ವದಿಂದ ನಮ್ಮ ಸೈನ್ಯ ಸೋಲ್ತಿದೆ ಅಂತ. ಅದಕ್ಕೆ ಒಡಿಸಿ, ರಾಜ ಅಗೋನನ್ ಹಾಗೆ ಅವನ ಮಂತ್ರಿ ಇವ್ರು 3 ಜನ ಸೇರಿ ಡಿಸೈಡ್ ಮಾಡ್ತಾರೆ, ಹೇಗಾದ್ರೂ ಮಾಡಿ ಅಕಿಲಿಸ್ ನ ಮತ್ತೆ ನಮ್ಮ ಸೈನ್ಯದ ಒಳಗಡೆ ಬರೋ ರೀತಿ ಮಾಡ್ಬೇಕು ಅಂತ. ಅದೇ ಸಮಯಕ್ಕೆ ಈ ಕಡೆ ಬ್ರಿಸೈಸ್ ಹತ್ರ ಅಗೋನನ್ನ ಸೈನಿಕರು ಕೆಟ್ಟದಾಗಿ ನಡ್ಕೋತಿರ್ಬೇಕಾದ್ರೆ ಆಗ ಅಲ್ಲಿಗೆ ಅಕಿಲಿಸ್ ಬಂದು ಬ್ರಿಸೈಸ್ ನ ಕಾಪಾಡ್ಕೊಂಡು ಇವನ ಕ್ಯಾಂಪ್ ನ ಒಳಗಡೆ ಕರ್ಕೊಂಡ್ ಬರ್ತಾನೆ. ಎಷ್ಟು ದಿನ ಇವಳು ಅನ್ಕೊಂಡಿದ್ಲು ಅಕಿಲಿಸ್ ಕೂಡ ಎಲ್ಲರ ತರ ಒಬ್ಬ ಕ್ರೂರಿ ಅಂತ. ಆದ್ರೆ ಇವಳ ಯೋಚನೆ ತಪ್ಪು ಅಂತ ಇವಳಿಗೆ ಅನ್ನಿಸ್ತಿರುತ್ತೆ. ಇದಾದ್ಮೇಲೆ ರಾತ್ರಿ ಇವನನ್ನ ಸಾಯಿಸೋದಕ್ಕೂ ಕೂಡ ನೋಡ್ತಾಳೆ. ಆದ್ರೆ ಇವಳ ಕೈಲಿ ಆಗೋದಿಲ್ಲ. ಯಾಕೆಂತಂದ್ರೆ ಇವನ ಕಣ್ಣಲ್ಲಿ ಒಳ್ಳೆತನ ಇವಳಿಗೆ ಕಾಣಿಸ್ತಿರುತ್ತೆ. ನಂತರ ಮಾರನೇ ದಿನ ಇವನು ಇವನ ಟೀಮ್ ನವರಿಗೆ ಹೇಳ್ತಾನೆ, ನಾವಿಲ್ಲಿಂದ ಹೋಗ್ಬೇಕು, ಎಲ್ಲಾನು ಪ್ಯಾಕ್ ಮಾಡ್ಕೊಳ್ಳಿ ಅಂತ. ಹಾಗೆ ಇವನ ಫ್ರೆಂಡ್ ಆಗಿರುವಂತ ಒಡಿಸಿ ಬಂದು ಇವನಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ನೀನು ಹಾಗೆ ನಿನ್ನ ಟೀಮ್ ನವರು ಮತ್ತೆ ನಮ್ಮ ಸೈನ್ಯದ ಒಳಗಡೆ ಬರ್ಬೇಕು, ಆಗ ಮಾತ್ರ ನಾವು ಗೆಲ್ಲೋದಕ್ಕಾಗೋದು ಅಂತ. ಆದ್ರೆ ಎಷ್ಟೇ ಹೇಳಿ ಅರ್ಥ ಮಾಡಿಸಿದ್ರು ಕೂಡ ಈ ಸಲ ಮಾತ್ರ ಅಕಿಲಿಸ್ ಒಪ್ಕೊಳ್ಳೋದಿಲ್ಲ. ಇವನ ತಮ್ಮ ಆಗಿರುವಂತ ಪೆಟ್ರೋಕಿಲಸ್ ಕೂಡ ಹೇಳ್ತಾನೆ, ನಾವ್ ಈ ರೀತಿ ಯುದ್ಧನ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು ಅಂತ. ಅವಾಗ್ಲೂ ಕೂಡ ಇವನು ಕೇಳೋದಿಲ್ಲ. ಈ ಕಡೆ ರಾಜ ಪ್ರಿಯಂ ಹಾಗೆ ಇವನ ಮಂತ್ರಿಗಳೆಲ್ಲ ಮತ್ತೊಂದ್ಸಲ ಡಿಸ್ಕಸ್ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಈಗ ಮುಂದೆ ಯುದ್ಧನ ಹೇಗ್ ಮಾಡೋದು, ಯಾವ ರೀತಿ ಗೆಲ್ಲೋದು ಅಂತ. ಆಗ ಒಬ್ಬ ಮಂತ್ರಿ ಹೇಳ್ತಾನೆ, ಅಕಿಲಿಸ್ ಹಾಗೆ ಅವನ ಟೀಮ್ ನವರು ನಮ್ಮ ದೇವಸ್ಥಾನ ಲೂಟಿ ಮಾಡಿರೋದ್ರಿಂದ ನಮ್ಮ ದೇವರ ಶಾಪ ಅವ್ರ ಮೇಲಿದೆ. ನನ್ಗನ್ಸೋ ಪ್ರಕಾರ ನಾವ್ ಇವತ್ ರಾತ್ರಿನೇ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಈ ಯುದ್ಧದಲ್ಲಿ ಗೆಲ್ತೀವಿ ಅಂತ. ಹೆಕ್ಟರ್ ಈ ಪ್ಲಾನ್ ಸರಿಯಿಲ್ಲ ಅಂತ ಎಷ್ಟೇ ಹೇಳ್ತಿದ್ರು ಕೂಡ ಪ್ರಿಯಂ ಮಾತ್ರ ಕೇಳೋದಿಲ್ಲ. ಇವತ್ ರಾತ್ರಿನೇ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಆರ್ಡರ್ ಮಾಡ್ತಾನೆ. ಈ ಕಡೆ ಅಕಿಲಿಸ್ ನ ಟೀಮ್ ನವರು ಕೂಡ ಇಲ್ಲಿಂದ ಹೋಗೋದಕ್ಕೆ ಎಲ್ಲಾನು ಪ್ಯಾಕ್ ಮಾಡ್ಕೋತಿರ್ತಾರೆ. ಆದ್ರೆ ರಾತ್ರಿ ಆಗ್ತಿದ್ದಂಗೆನೆ ಟ್ರಾಯ್ನ ಸಾಮ್ರಾಜ್ಯದವರು ಅಗೋನನ್ ಹಾಗೆ ಅವನ ಸೈನ್ಯದ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅದು ಕೂಡ ಮಾಮೂಲಿ ಆಗಲ್ಲ, ಬೆಂಕಿಯ ಬಾಲ್ ಗಳಿಂದೆಲ್ಲ ಅಟ್ಯಾಕ್ ಮಾಡ್ತಿರ್ತಾರೆ. ಅಷ್ಟೇ ಅಲ್ಲದೆ ಹೆಕ್ಟರ್ ಹಾಗೆ ಇವನ ಸೈನ್ಯದವರೆಲ್ಲ ಒಟ್ಟಾಗಿ ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಿರ್ತಾರೆ. ಅಷ್ಟೇ ಇನ್ನೇನು ಅಗೋನನ್ ಹಾಗೆ ಅವನ ಸೈನ್ಯದವರು ಸೋತ್ರು ಯುದ್ಧ ಮುಗಿಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಅಲ್ಲಿಗೆ ಅಕಿಲಿಸ್ ಹಾಗೆ ಅವನ ಟೀಮ್ ನವರು ಬಂದು ಫೈಟ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಈ ಜಾಗದಲ್ಲಿ ಮತ್ತೊಂದ್ಸಲ ಒಂದು ದೊಡ್ಡ ಯುದ್ಧನೇ ಶುರು ಆಗೋಗುತ್ತೆ. ಆಗ ಹೆಕ್ಟರ್ ಅಕಿಲಿಸ್ ನ ಜೊತೆ ಬಂದು ಇವನ ಜೊತೆ ಫೈಟ್ ಮಾಡ್ತಾ ಇವನ ಕತ್ತನ್ನ ಕತ್ತರಿಸ್ಬಿಡ್ತಾನೆ. ಇದೇನಾಗೋಯ್ತು ಅಂತ ಇವರೆಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಮುಖದ ಮೇಲಿರುವಂತ ಮಾಸ್ಕ್ ಅನ್ನ ತೆಗೆದು ನೋಡಿದ್ರೆ ಅಲ್ಲಿರೋದು ಅಕಿಲಿಸ್ ಅಲ್ಲ, ಅವನ ತಮ್ಮ ಆಗಿರುವಂತ ಪೆಟ್ರೋಕಿಲಸ್. ಇದರಿಂದ ಹೆಕ್ಟರ್ಗಂತೂ ತುಂಬಾನೇ ಬೇಜಾರಾಗೋಗುತ್ತೆ, ಒಬ್ಬ ಚಿಕ್ಕ ಹುಡುಗನ್ನ ಸಾಯಿಸ್ಬಿಟ್ನಲ್ಲ ಅಂತ. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಪೆಟ್ರೋಕಿಲಸ್ ಕೂಡ ನೋಡೋದಕ್ಕೆ ಅಕಿಲಿಸ್ ತರನೇ ಇದ್ದ. ಆದ್ರಿಂದ ಅವನು ಹೆಲ್ಮೆಟ್ ಅನ್ನ ಹಾಕೊಂಡ್ ಬಂದು ಅಕಿಲಿಸ್ ನ ಟೀಮ್ ನವರಿಗೆಲ್ಲರಿಗೂ ಹೇಳ್ಬಿಟ್ಟಿರ್ತಾನೆ, ನಡೀರಿ ನಾವು ಟ್ರಾಯ್ನ ಸೈನಿಕರ ವಿರುದ್ಧ ಯುದ್ಧ ಮಾಡೋಣ ಅಂತ. ಅಕಿಲಿಸ್ ನ ಟೀಮ್ ನವರಿಗೆ ಈ ವಿಷಯ ಗೊತ್ತಿಲ್ಲದೆ ಅವನ ಜೊತೆ ಹೋಗಿ ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರು. ಆದ್ರೆ ಕೊನೆಗೆ ಪೆಟ್ರೋಕಿಲಸ್ ಸತ್ತೋದ. ಈ ವಿಷಯ ಅಕಿಲಿಸ್ಗೆ ಗೊತ್ತಾದ್ಮೇಲಂತೂ ಹೆಕ್ಟರ್ ನ ಮೇಲೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಅದೇ ಸಮಯಕ್ಕೆ ಈ ಕಡೆ ನಮ್ಗೆ ತೋರಿಸ್ತಾರೆ, ಹೆಕ್ಟರ್ ಇವನ ಹೆಂಡತಿನ ಕರ್ಕೊಂಡ್ ಬಂದು ಒಂದು ಸೀಕ್ರೆಟ್ ಆಗಿರುವಂತ ಟನಲ್ ನ ತೋರಿಸಿ ಹೇಳ್ತಾನೆ, ಒಂದ್ ವೇಳೆ ನಾನೇನಾದ್ರೂ ಸತ್ತೋದ್ರೆ ಅಗೋನನ್ನ ಸೈನಿಕರು ಖಂಡಿತ ನಮ್ಮ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡೇ ಮಾಡ್ತಾರೆ. ಆದ್ರಿಂದ ನೀನು ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನರನ್ನ ಕರ್ಕೊಂಡು ಈ ಟನಲ್ ನಿಂದ ಹೋಗು, ಯಾಕೆಂತಂದ್ರೆ ಈ ಟನಲ್ ನಿಮ್ಮನ್ನೆಲ್ಲ ಒಂದು ಸೇಫ್ ಆಗಿರುವಂತ ಜಾಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಹಾಗೆ ಅರಮನೆಯಲ್ಲಿ ಪ್ಯಾರಿಸ್ ಕೂಡ ಬಿಲ್ಲು ಬಾಣ ಪ್ರಾಕ್ಟೀಸ್ ಅನ್ನ ಮಾಡ್ತಿರ್ತಾನೆ. ಮಾರನೇ ದಿನ ಹೆಕ್ಟರ್ ಯುದ್ಧಕ್ಕೋಸ್ಕರ ರೆಡಿ ಆಗ್ತಿರ್ತಾನೆ. ಅದೇ ರೀತಿ ಈ ಕಡೆ ಅಕಿಲಿಸ್ ಕೂಡ ರೆಡಿ ಆಗಿ ಕುದುರೆ ಗಾಡಿಲಿ ಇವನೊಬ್ನೇ ಯಾರನ್ನು ಕೂಡ ಕರೀದೆ ಇವರ ಅರಮನೆ ಮುಂದೆ ಬಂದು ಹೆಕ್ಟರ್ ನ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಕರೀತಿರ್ತಾನೆ. ಆಗ ಹೆಕ್ಟರ್ ಕೂಡ ಇವನ ತಂದೆ ಹತ್ರ ನಾನೇನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ಅಂತ ಹೇಳ್ತಾನೆ. ಹಾಗೆ ಇವನ ತಮ್ಮ ಹೆಂಡತಿ ಜೊತೆ ಎಲ್ಲ
ತುಂಬಾ ಎಮೋಷನಲ್ ಆಗಿ ಮಾತಾಡ್ತಿರ್ತಾನೆ. ಯಾಕೆ ಅಂತಂದ್ರೆ ಇವನಿಗೆ ಅಖಿಲೇಶ್ ನ ಜೊತೆ ಫೈಟ್ ಮಾಡಿ ಮತ್ತೆ ಜೀವಂತವಾಗಿ ಬರ್ತೀನಿ ಅನ್ನೋ ನಂಬಿಕೆನೇ ಇರೋದಿಲ್ಲ. ನಂತರ ಇವನು ಹೊರಗಡೆ ಅಖಿಲೇಶ್ ನ ಮುಂದೆ ಬಂದು ಹೇಳ್ತಾನೆ, ನನಗೆ ಅವನು ಪೆಟ್ರೋಕಿಲೋಸ್ ಅಂತ ಗೊತ್ತಿರ್ಲಿಲ್ಲ, ನೀನು ಅನ್ಕೊಂಡು ಅವನ ಜೊತೆ ಯುದ್ಧ ಮಾಡ್ದೆ, ಆದ್ರೆ ಅದ್ರಲ್ಲಿ ಅವನು ಸತ್ತೋದ ಅಂತ. ಆದ್ರೆ ಇವನ್ ಮಾತ್ರ ಮಾತನ್ನ ಕೇಳೋದಕ್ಕೆ ರೆಡಿನೇ ಇರೋದಿಲ್ಲ, ಇವನ್ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಹೀಗೆ ಇವರು ಫೈಟ್ ಅನ್ನು ಶುರು ಮಾಡಿದಾಗ ಅಖಿಲೇಶ್ ತುಂಬಾ ಅಗ್ರೆಸಿವ್ ಆಗಿ ಫೈಟ್ ಮಾಡ್ತಿರ್ತಾನೆ. ಹಾಗೆ ಹೆಕ್ಟರ್ ಸೋಲ್ತಿರೋದನ್ನ ನೋಡಿ ಎಲ್ಲರೂ ಅಳೋದಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಕೊನೆಗೆ ಹೆಕ್ಟರ್ ನ ಇವನು ಸಾಯಿಸ್ಬಿಡ್ತಾನೆ. ಬರೀ ಸಾಯಿಸೋದ್ ಮಾತ್ರ ಅಲ್ಲ, ಅವನ ಡೆಡ್ ಬಾಡಿನ ಕುದುರೆ ಗಾಡಿಗೆ ಕಟ್ಕೊಂಡು ಅಲ್ಲಿಂದ ಇವನು ಇರುವಂತ ಜಾಗಕ್ಕೆ ಎಳ್ಕೊಂಡ್ ಬರ್ತಾನೆ. ಬ್ರಿಸೈಸ್ಗೂ ಕೂಡ ಗೊತ್ತಾಗೋಗುತ್ತೆ ಇವಳ ಅಣ್ಣ ಆಗಿರುವಂತ ಹೆಕ್ಟರ್ ಸತ್ತೋಗಿದ್ದಾನೆ ಅಂತ. ಇದಾದ್ಮೇಲೆ ರಾತ್ರಿ ಅಖಿಲೇಶ್ ಇವನ ಕ್ಯಾಂಪ್ ನಲ್ಲಿ ಇರ್ಬೇಕಾದ್ರೆ ಆಗ ಅಲ್ಲಿಗೆ ಪ್ರಿಯಂ ಬರ್ತಾನೆ. ನೀವ್ ಯಾರು ಅಂತ ಕೇಳಿದಾಗ ಇವನಿಗೆ ಅರ್ಥ ಆಗೋಗುತ್ತೆ ಇವನು ಟ್ರಾಯ್ ಸಾಮ್ರಾಜ್ಯದ ರಾಜ ಪ್ರಿಯಂ ಅಂತ. ಯಾಕೆ ಇಲ್ಲಿಗೆ ಬಂದಿದ್ದೀರಾ, ಏನ್ ವಿಷಯ ಅಂದಾಗ ಇವನು ಹೇಳ್ತಾನೆ, ನೀನು ಬೆಳಗ್ಗೆ ಎಳ್ಕೊಂಡ್ ಬಂದಲ್ಲ ನನ್ನ ಮಗನ ಡೆಡ್ ಬಾಡಿನ, ಅದನ್ನ ಕೊಟ್ಬಿಡು, ಅವನಿಗೆ ಗೌರವದಿಂದ ನಾನು ಅಂತಿಮ ಸಂಸ್ಕಾರವನ್ನ ಮಾಡ್ಬೇಕು ಅಂತ. ಆದ್ರೆ ಅಖಿಲೇಶ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಅವನು ನನ್ನ ತಮ್ಮನ್ನ ಸಾಯಿಸಿದಾನೆ ಅಂತ ಹೇಳ್ತಿರ್ತಾನೆ. ಆಗ ಪ್ರಿಯಂ ಹೇಳ್ತಾನೆ, ನೀನು ಕೂಡ ತುಂಬಾ ಜನರನ್ನ ಸಾಯಿಸಿದ್ಯಾ, ಅದ್ರಲ್ಲಿ ಎಷ್ಟೊಂದ್ ಜನ ತಮ್ಮಂದಿರಿರ್ಬೋದು, ಎಷ್ಟೊಂದ್ ಜನ ಅಣ್ಣಂದಿರಿರ್ಬೋದು, ಹಾಗೆ ತಂದೆದಿರು ಕೂಡ ಇರ್ಬೋದು, ಅದಕ್ಕೆಲ್ಲ ಏನ್ ಹೇಳ್ತೀಯ ಅಂತ. ಇದನ್ನ ಕೇಳಿ ಇವನು ಯೋಚನೆಯಲ್ಲಿ ಮುಳುಗೋಗಿ ಅಲ್ಲಿಂದ ಹೆಕ್ಟರ್ ನ ಡೆಡ್ ಬಾಡಿ ಹತ್ರ ಬಂದು ಅಳೋದಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಇವನು ಎಷ್ಟು ದೊಡ್ಡ ತಪ್ಪನ್ನ ಮಾಡಿತಾನೆ ಅಂತ ಇವನಿಗೆ ಅರ್ಥ ಆಗೋಗಿರುತ್ತೆ. ಆದ್ರಿಂದ ಅವನ ಡೆಡ್ ಬಾಡಿನ ಪ್ರಿಯಂಗೆ ಕೊಡೋದಕ್ಕೆ ಒಪ್ಕೊಂಡು ಬ್ರಿಸೈಸ್ ನು ಕೂಡ ಪ್ರಿಯಂ ಜೊತೆನೆ ಕಳಿಸ್ಕೊಡ್ತಾನೆ. ಅಖಿಲೇಶ್ ಈ ರೀತಿ ಮಾಡಿದ್ದು ರಾಜನಾಗಿರುವಂತ ಅಗೊನಾನ್ಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಇದಾದ್ಮೇಲೆ ನಮ್ಗೆ ಟ್ರಾಯ್ ಸಾಮ್ರಾಜ್ಯದಲ್ಲಿ ತೋರಿಸ್ತಾರೆ ಸತ್ತೋಗಿರುವಂತ ಹೆಕ್ಟರ್ಗೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ಈ ಕಡೆ ಓಡಿಸಿ ಈಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಬ್ಬ ಸೋಲ್ಜರ್ ಮರದಿಂದ ಗೊಂಬೆ ಮಾಡ್ತಿರೋದನ್ನ ನೋಡಿ ಅವನಿಗೊಂದು ಐಡಿಯಾ ಬರುತ್ತೆ. ಹಾಗೆ ಇವರೆಲ್ಲರೂ ಏನೋ ಒಂದು ಪ್ಲಾನ್ ಅನ್ನು ಕೂಡ ಮಾಡ್ಕೋತಿರ್ತಾರೆ. ನಂತರ ನಮ್ಗೆ ತೋರಿಸ್ತಾರೆ ಅಖಿಲೇಶ್ ಇವನ ಟೀಮ್ ನಲ್ಲಿ ಇರುವಂತ ಒಬ್ಬ ವ್ಯಕ್ತಿ ಹತ್ರ ಬಂದು ಸಾರಿ ಕೇಳ್ತಾನೆ, ನನ್ನ ಕ್ಷಮಿಸ್ಬಿಡು, ಕೋಪದಲ್ಲಿ ಆಗ್ಲೇ ನಿನ್ಗೆ ಹೊಡೆದು ಬಿಟ್ಟೆ ಅಂತ. ಆದ್ರೆ ಇವನ್ ಮಾತ್ರ ಎಂತ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ, ನಾನ್ ನಿಮ್ ಜೊತೆನೆ ಇರ್ತೀನಿ ಅಂತ ಹೇಳ್ತಾನೆ. ಇದಾದ್ಮೇಲೆ 12 ದಿನದ ನಂತರ ನಮ್ಗೆ ತೋರಿಸ್ತಾರೆ ಪ್ರಿಯಂ ಹಾಗೆ ಇವನ ಸಾಮ್ರಾಜ್ಯದವರು ಯುದ್ಧ ಮಾಡೋದಕ್ಕೆ ಅಂತ ಬಂದು ನೋಡಿದ್ರೆ ಅಗೊನಾನ್ ಹಾಗೆ ಅವನ ಕಡೆಯ ಜನರೆಲ್ಲರೂ ಹೊಟ್ಟೋಗಿರ್ತಾರೆ. ಒಂದಷ್ಟು ಡೆಡ್ ಬಾಡಿಗಳು ಬಿದ್ದಿರ್ತವೆ. ಆ ಡೆಡ್ ಬಾಡಿಗಳ ಮೇಲೆ ಗಾಯದ ಗುರುತುಗಳು ಇರ್ತವೆ. ಅದನ್ನ ನೋಡಿ ಇವರೆಲ್ಲರಿಗೂ ಅನ್ಸುತ್ತೆ ನಮ್ಮ ದೇವಸ್ಥಾನನ ಲೂಟಿ ಮಾಡಿದ್ದಕ್ಕೆ ಇವರೆಲ್ಲರಿಗೂ ಪ್ಲೇಗ್ ಬಂದಿದೆ, ಮಿಕ್ತವ್ರು ಇದರಿಂದ ಹೆದರ್ಕೊಂಡು ಓಡೋಗಿರ್ಬೋದು ಅಂತ. ಹಾಗೆ ಇಲ್ಲೇ ಒಂದು ದೊಡ್ಡ ಕುದುರೆಯ ಗೊಂಬೆ ಕೂಡ ಇರುತ್ತೆ. ಅದಕ್ಕೆ ಇದು ನಮ್ಗೆ ದೇವರು ಕೊಟ್ಟಿರುವಂತ ಗಿಫ್ಟ್, ಇದನ್ನ ತಗೊಂಡು ಹೋಗ್ಬೇಕು ಅಂತ ಇವರೆಲ್ಲರೂ ಅನ್ಕೊಂಡು ಟ್ರಾಯ್ ಸಾಮ್ರಾಜ್ಯದ ಒಳಗಡೆನೆ ತಗೊಂಡ್ ಬಂದ್ಬಿಡ್ತಾರೆ. ನಂತರ ಡೆಡ್ ಬಾಡಿಗಳಿರುವಂತ ಜಾಗದಲ್ಲಿ ಒಂದು ನಾಯಿ ಬಂದು ಗಾಯನ ನೆಕ್ತಾಗ್ಲಿ ನಮ್ಗೆ ಗೊತ್ತಾಗೋದು ಅದು ಬರೀ ಮಸಿ ಅಂತ. ಈ ಕಡೆ ಒಬ್ಬ ಸೈನಿಕ ನೋಡ್ತಾನೆ ಅಗೊನಾನ್ ಹಾಗೆ ಅವನ ಸೈನ್ಯದವರೆಲ್ಲ ಇನ್ನೂ ಕೂಡ ಇಲ್ಲೇ ಇದ್ದಾರೆ ಅಂತ. ಆದ್ರೆ ಅಷ್ಟರಲ್ಲಿ ಇವನನ್ನ ಸಾಯಿಸ್ಬಿಡ್ತಾರೆ. ಈ ಕಡೆ ಕುದುರೆನ ಸಾಮ್ರಾಜ್ಯದ ಒಳಗಡೆ ತಗೊಂಡ್ ಬಂದಿದ್ರಲ್ಲ, ಆ ಕುದುರೆ ಒಳಗಡೆಯಿಂದ ಬಚ್ಚಿಟ್ಕೊಂಡಿದ್ದಂತ ಅಗೊನಾನ್ನ ಸೈನಿಕರು ಹೊರಗಡೆ ಬರ್ತಾರೆ. ನಂತರ ಅಲ್ಲಿದ್ದಂತ ಒಂದಷ್ಟು ಸೈನಿಕರನ್ನ ಸಾಯಿಸಿ ಡೋರ್ ಅನ್ನು ಓಪನ್ ಮಾಡ್ತಿದ್ದಂಗೆನೆ ಅಗೊನಾನ್ನ ಸಂಪೂರ್ಣ ಸೈನ್ಯದವರೆಲ್ಲ ಟ್ರಾಯ್ ಸಾಮ್ರಾಜ್ಯದ ಒಳಗಡೆ ಬಂದು ಇಲ್ಲಿರುವಂತ ಜನರನ್ನೆಲ್ಲಾರನ್ನು ಸಾಯಿಸಿ ಈ ಸಂಪೂರ್ಣವಾದಂತ ಸಾಮ್ರಾಜ್ಯನೇ ನಾಶ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಅಖಿಲೇಶ್ ಕೂಡ ಅರಮನೆ ಒಳಗಡೆ ಬರ್ತಿರ್ತಾನೆ ಬ್ರಿಸೈಸ್ ನ ಕಾಪಾಡೋದಕ್ಕೆ ಅಂತ. ಹಾಗೆ ಈ ಕಡೆ ಈ ಸಾಮ್ರಾಜ್ಯ ನಾಶ ಆಗ್ತಿರೋದನ್ನ ನೋಡಿ ಅಗೊನಾನ್ಗಂತೂ ತುಂಬಾ ಸಂತೋಷ ಆಗ್ತಿರುತ್ತೆ. ಅದೇ ಸಮಯಕ್ಕೆ ಅರಮನೆಯ ಒಳಗಡೆ ಆಂಡ್ರೋಮ್ಯಾಕಿ ಹೆಕ್ಟರ್ ಹೇಳಿರೋ ರೀತಿ ಇವಳ ಕೈಲಿ ಎಷ್ಟಾಗುತ್ತೋ ಅಷ್ಟು ಜನರನ್ನ ಟನಲ್ ನಿಂದ ಸೇಫ್ ಆಗಿ ಮತ್ತೊಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾಳೆ. ಹಾಗೆ ಅಗೊನಾನ್ ಅವನ ಸೈನಿಕರ ಜೊತೆ ಸೇರಿ ಟ್ರಾಯ್ ಸಾಮ್ರಾಜ್ಯದ ರಾಜನಾಗಿರುವಂತ ಪ್ರಿಯಂನ ಸಾಯಿಸ್ಬಿಡ್ತಾರೆ. ಇದಾದ್ಮೇಲೆ ಇವನು ಬ್ರಿಸೈಸ್ ನ ಹಿಡ್ಕೊಂಡು ನೀನು ನನ್ನ ಅರಮನೆಯಲ್ಲಿ ಗುಲಾಮಳಾಗಿ ಇರ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಇವಳು ಇವನಿಗೆ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಅಖಿಲೇಶ್ ಕೂಡ ಬಂದು ಸೈನಿಕರಿಂದ ಬ್ರಿಸೈಸ್ ನ ಕಾಪಾಡ್ತಾನೆ. ಆದ್ರೆ ಅಲ್ಲಿಗೆ ಪ್ಯಾರಿಸ್ ಬಂದು ಬಿಲ್ಲು ಬಾಣದಿಂದ ನಿರಂತರವಾಗಿ ಅಖಿಲೇಶ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆಂತಂದ್ರೆ ಇವನ ಅಣ್ಣನಾಗಿರುವಂತ ಹೆಕ್ಟರ್ ನ ಸಾಯಿಸಿರೋದಕ್ಕೆ. ಬ್ರಿಸೈಸ್ ಎಷ್ಟೇ ಬೇಡ ಅಂತ ಹೇಳಿದ್ರು ಇವನು ಕೇಳೋದಿಲ್ಲ. ಜಾಸ್ತಿ ಬಾಣಗಳು ಇವನಿಗೆ ಚುಚ್ಚಿದ್ರಿಂದ ಇನ್ನೇನು ಇವನು ಸಾಯುವಂತ ಸ್ಥಿತಿಗೆ ಬಂದು ತಲುಪಿಟ್ಟಿರ್ತಾನೆ. ಆದ್ರಿಂದ ಇವನು ಸಾಯೋದಕ್ಕಿಂತ ಮುಂಚೆ ಇವಳಿಗೆ ಹೇಳ್ತಾನೆ ನೀನು ಸೇಫ್ ಆಗಿ ಇಲ್ಲಿಂದ ಹೊಟ್ಟೋಗು ಅಂತ. ಅವಳು ಹೋಗ್ತಿದ್ದಂಗೆನೆ ಅಖಿಲೇಶ್ ಕೂಡ ಸತ್ತೋಗ್ತಾನೆ. ಇದೆಲ್ಲ ಆದ್ಮೇಲೆ ಒಡಿಸಿ ಅಖಿಲೇಶ್ಗೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾನೆ. ಹಾಗೆ ನಮ್ಗೆ ಈ ಕಡೆ ತೋರಿಸ್ತಾರೆ ಬ್ರಿಸೈಸ್, ಹೆಲೆನ್, ಆಂಡ್ರೋಮ್ಯಾಕಿ ಹಾಗೆ ಪ್ಯಾರಿಸ್ ನ ಜೊತೆಗೆ ಇನ್ನೂ ಕೂಡ ಒಂದಷ್ಟು ಜನ ಅವರ ಪ್ರಾಣನ ಕಾಪಾಡ್ಕೊಂಡು ಇಲ್ಲಿಂದ ಬೇರೆ ಕಡೆಗೆ ಹೋಗ್ತಿರ್ತಾರೆ. ಯಾಕೆಂತಂದ್ರೆ ಟ್ರಾಯ್ ಅನ್ನೋ ಒಂದು ಸಾಮ್ರಾಜ್ಯ ಇತ್ತು ಅಂತಾನೂ ಕೂಡ ಯಾರಿಗೂ ಗುರ್ಸಿಗ್ಬಾರ್ದು. ಆ ರೀತಿ ಅಗೊನಾನ್ನ ಸೈನಿಕರು ಆ ಜಾಗನ ನಾಶ ಮಾಡ್ಬಿಟ್ಟಿರ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ಅಖಿಲೇಶ್ ನ ತಮ್ಮನ ಹೆಸರು ಏನು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.